ಬಳ್ಳಾರಿ ಅಂತ ಅವರ ಅಣ್ಣ ಯಾರು ಜರ್ನಿ ಮಾಡಿದ್ದಾರೆ ಮುಖ್ಯಮಂತ್ರಿ ಅವ್ರ ಅಣ್ಣನ ಮಕ್ಕಳು ಕೇಸ್ ಹಾಕಿದ್ದಾರೆ. ಅದ್ರ ಬಗ್ಗೆ ಡೀಟೇಲ್ಸ್ ನನಗೆ ಗೊತ್ತಿಲ್ಲ. ಅದು ಈಗ ತನಿಖೆ ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇದೆಯಲ್ಲ, ಬಹುಶಃ ಅದನ್ನು ಏನಾದರೂ ಕೂಡ ಅವರು ಗಮನಿಸ್ತಾರೆ ಅಂತ ಅಂದ್ಕೊಳ್ತೀನಿ ನಾನು. ಯಾಕೆಂದರೆ ಇದೆಲ್ಲ ಕಾಂಪ್ರಹೆನ್ಸಿವ್ ಆಗಿ ಒಟ್ಟಾರೆ ತನಿಖೆ ಆಗಬೇಕು. ಬಿಟ್ಸ್ ಆ್ಯಂಡ್ ಪೀಸಸ್ ಆದರೆ ಅದ್ರಾಗೇನು ಉತ್ತರ ಸಿಕ್ಕೋದಿಲ್ಲ ನಮಗೆ. ಎಲ್ಲ ಲಿಂಕ್ ಇರುತ್ತೆ, ಒಂದಕ್ಕೊಂದಕ್ಕೆ ಲಿಂಕ್ ಇರ್ತದೆ. ಅದರಿಂದ ಅವರು ತನಿಖೆ ಮಾಡೋರು ಇದನ್ನೆಲ್ಲ ಗಮನಿಸೇ ಮಾಡಬೇಕಾಗತ್ತೆ. ಲೋಕಾಯುಕ್ತದವರು ಅದನ್ನು ಗಮನಿಸ್ತಾರೆ ಅಂತ ಅಂದ್ಕೊಳ್ತೇನೆ ನಾನು. ಖಾತೆ ಬದಲಾವಣೆ ತಾವೇನಾದರೂ ಖಾತೆ ಏನಾದರೂ ಬೇರೆ ಕೇಳ್ತಾರೆ ಸರ್? ಇದರಲ್ಲೇ ಯಾವುದು ಜನರಿಗೆ ರೀಚ್ ಆಗಂತ ಖಾತೆ ಏನಾದರೂ ಕ್ಯಾಬಿನೆಟ್ ರೀಶಫಲ್ ಇಲ್ಲ, ಅವ್ರು ಏನು ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ. ಅವ್ರಿಗೆ ಬಿಟ್ಟಿದ್ದು, ಹೈಕಮಾಂಡಿಗೆ ಬಿಟ್ಟಿದ್ದು. ಇಷ್ಟವರೆಗೂ ನಾವು ಅವ್ರೇನು ಹೇಳಿದ್ದಾರೆ, ಅವರೇನು ನಮಗೆ ಜವಾಬ್ದಾರಿ ಕೊಡ್ತಾರೆ ಅದನ್ನೇ ಮಾಡ್ಕೊಂಡು ಬಂದಿದ್ದೇನೆ. ಅವ್ರೇನು ಜವಾಬ್ದಾರಿ ಕೊಟ್ಟರು ಕೂಡ ಮಾಡೋದಕ್ಕೆ ನಾನು ತಯಾರಿರ್ತೇನೆ. ಯಾವಾಗಲೂ ಕೂಡ ಪಕ್ಷದ ವಿಚಾರದಲ್ಲಿ ಪಕ್ಷ ಏನು ಸೂಚನೆ ಕೊಟ್ಟಿದ್ದೆ ಅದನ್ನೆಲ್ಲ 35 ವರ್ಷದಿಂದ ಸತತವಾಗಿ ಮಾಡಿಕೊಂಡೇ ಬಂದಿದ್ದೇನೆ. ನಾನು ಪ್ರಥಮವಾಗಿ 87ರಲ್ಲಿ ಜಾಯಿಂಟ್ ಸೆಕ್ರೆಟರಿಯಾಗಿ ನನಗೆ ಅಪಾಯಿಂಟ್ ಮಾಡಿದರು. 87-88ರಲ್ಲಿ ಅಲ್ಲಿಂದನೂ ಕೂಡ ಪಕ್ಷದ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಸರ್ಕಾರದಲ್ಲಿ ಕೊಟ್ಟ ಜವಾಬ್ದಾರಿನೂ ಮಾಡ್ಕೊಂಡು ಬಂದಿದ್ದೇನೆ. ಅದು ಯಾವ ತೀರ್ಮಾನ ಅವ್ರಿಗೆ ಬಿಟ್ಟಿದ್ದದು. ಅಲ್ಲ, ಕೇಳಿದ್ದೇನೆ ನಾನು. ಆಗಿದೆ ಅಂದರೆ ಯಾವ ಹಂತದಲ್ಲಿ ಎಲ್ಲಿ ಆಗಿದೆ ಗೊತ್ತಿಲ್ಲ ನಮಗೆ. ಅಲ್ಲಿ ಮಾತಾಡೋದು ಕೇಳ್ತೀವಲ್ಲ. ಈಗ ಪುನರ್ರಚನೆ ಕೇಳಿದ್ರಿ, ಹಂಗೇನೆ KPCC ಅಧ್ಯಕ್ಷರು ಬದಲಾವಣೆ ಅಂತಲೂ ಕೇಳಿದ್ದೀನಿ. ಅದೇನು ಅವ್ರಿಗೆ ಬಿಟ್ಟಿದ್ದದು. ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಈಗಾಗಲೇ ಅವ್ರ ಜೊತೆ ಚರ್ಚೆ ಮಾಡಿ ಒಂದು ವೇಳೆ ಅದಿದ್ದರೆ ಹೈಕಮಾಂಡ್ನವ್ರು ತೀರ್ಮಾನ ತಗೊಳ್ತಾರೆ. ಈಗ ಯಾಕೆ ಸರ್ ಚರ್ಚೆ ಆಗ್ತಿದೆ ಅಂತ? ಈಗ ಸೆಷನ್ ಇದೆ, ಬಜೆಟ್ ಅಧಿವೇಶನ ಬರುತ್ತೆ. ಈ ಸಂದರ್ಭದಲ್ಲಿ ಸಂಪೂರ್ಣ ಪುನರ್ರಚನೆ, KPCC ಅಧ್ಯಕ್ಷರ ಬದಲಾವಣೆ, ಕೆಲವು ಸಚಿವರನ್ನ ತೆಗೆಯೋದು, ಇದೆಲ್ಲ ಯಾಕೆ ಚರ್ಚೆ? ಇಲ್ಲ, ಕೆಲವರು ಅಲ್ಲಲ್ಲೇ ಮಾತಾಡ್ತಾರೆ. ಅಂದರೆ ಹೈಕಮಾಂಡ್ನಲ್ಲಿ ಏನು ಚರ್ಚೆ ಆಗಿದೆ ಗೊತ್ತಿಲ್ವಲ್ಲ ನಮಗೆ. ಹೈಕಮಾಂಡ್ನಲ್ಲಿ ಚರ್ಚೆ ಆಗಿರೋದು ಗೊತ್ತಿಲ್ಲ, ಮತ್ತು ಮುಖ್ಯಮಂತ್ರಿಗಳು ಅಧ್ಯಕ್ಷರು ಅವರೇನು ಚರ್ಚೆ ಮಾಡ್ಕೊಂಡಿದ್ದಾರೆ ಅನ್ನೋದು ನಮಗೇನು ಗೊತ್ತಿಲ್ಲ. ಸಾರ್ವಜನಿಕವಾಗಿ ಚರ್ಚೆ ಆಗುವಂಥ ವಿಷಯ ಅಷ್ಟೇ ನಾವು ಮಾತಾಡ್ತಾ ಇದ್ದೀವಿ. ನಮಗೇನು ಅದರ ಬಗ್ಗೆ ನಿಖರವಾದಂಥ ಮಾಹಿತಿಗಳು ನಮಗೇನು ಇಲ್ಲ. ಸಾರ್ವಜನಿಕವಾಗಿ ಅಲ್ಲಿ ಇಲ್ಲಿ ಚರ್ಚೆ ಆಗೋ ಪುನರ್ರಚನೆ ಮಾಡ್ತಾರಂತೆ, ಈಗ ನೀವೇ ಕೇಳಿದ್ರಿ ಪುನರ್ರಚನೆ ಮಾಡ್ತಾರಂತೆ ನಿಜವಾ ಅಂತ. ಹಾಗೆ ಜನ ಕೇಳ್ತಾರೆ. ಅದು ಬಿಟ್ಟರೆ ಹೈಕಮಾಂಡ್ನಲ್ಲಿ ಚರ್ಚೆ ಆಗಿದೆಯಾ ಇಲ್ವಾ ಅದು ನಮಗೇನು ಗೊತ್ತಿಲ್ಲ. JDS ಶಾಸಕರೆಲ್ಲ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ ಸರ್. ಕಾಂಗ್ರೆಸ್ನವರು ನಮ್ಮನ್ನು ಮುಟ್ಟಕ್ಕಾಗಲ್ಲ, ನಮ್ಮಿಂದ ಯಾರು ಕೂಡ ಬರಲ್ಲ, ಇಲ್ಲ, ಯಾರೂ ಅವ್ರನ್ನ ಕೊಂಡ್ಕೊಳ್ಳೋಕೆ ಹೋಗಿಲ್ವಲ್ಲ. ಈಗ ಕೊಂಡ್ಕೊಳ್ಳೋಕ್ಕೆ ಹೋಗಿದ್ರೆ, ಈಗ ನಾವು ಅಂಗಡಿಗೆ ಹೋಗ್ತೀವಿ, ಇದು ಏನೋ ಒಂದು ವಸ್ತು ಎಷ್ಟು ಇದು ಅಂತೀವಿ, ಬೆಲೆ ಕೇಳ್ತೀವಿ. ಅವರು ಇಲ್ಲ ಇದು ಮಾರಾಟಕ್ಕಿಲ್ಲ ಅಂತಾರೆ. ಹಾಗೆ ಇವ್ರು ನಾವೇನು ಯಾರು ಹೋಗಿ ಕೇಳಿಲ್ವಲ್ಲ ಅವ್ರನ್ನ. ಅವರೇನೋ ಒಂದು ಪಾಸಿಂಗ್ ರೆಫರೆನ್ಸಲ್ಲೇ ಹೇಳಿದ್ದಾರೆ. ಅದನ್ನೇ ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋ ಅಗತ್ಯ ಇಲ್ಲ. ಆ ರೀತಿ ನಮಗೇನು ಮಾಹಿತಿ ಇಲ್ಲ. ಬೆಳಗಾವಿಯಲ್ಲೇ ಜಾಸ್ತಿ ಆಗುತ್ತೆ ಅಂತ ಮಾಹಿತಿ ಇಲ್ಲ. ಕ್ರೈಮ್ ಆದಾಗ ಅದಕ್ಕೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ತಗೊಳ್ತೀವಿ, ಅದರಲ್ಲಿ ಏನಿಲ್ಲ. ಬಟ್ ಬೆಳಗಾವಿನಲ್ಲೇ ಆಗಿದೆ ಅನ್ನೋದು ಆ ರೀತಿ ಏನು ಮಾಹಿತಿ ಇಲ್ಲ. ಅಬಕಾರಿ ಇಲಾಖೆಯಲ್ಲಿ ಜಾಸ್ತಿ ಆಗ್ತಿದೆ. ಮಂಡ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರೊಬ್ಬರೇ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ ಸರ್. ಅಲ್ಲಿ ಅಬಕಾರಿ ಇನ್ಸ್ಪೆಕ್ಟರ್ ಲಂಚ ಕೇಳಿದಂತಹ ಆಡಿಯೋ ವಿಡಿಯೋ ಸಹಿತ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ. ಸರ್ಕಾರ ನೋಡಿದ್ರೆ ಯಾವುದೇ ಆರೋಪಗಳು ಅವೆಲ್ಲ ಸುಳ್ಳು ಅಂತ ಹೇಳ್ತೀರಾ? ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ದೂರು ಕೊಟ್ಟರು ಲೋಕಾಯುಕ್ತ? ಇಲ್ಲ, ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ. ನಮಗೆ ಪೊಲೀಸ್ ಇಲಾಖೆಗೆ ದೂರು ಕೊಟ್ಟರೆ ಇಮಿಡಿಯೇಟಾಗಿ ಅದಕ್ಕೆ FIR ಮಾಡೋದಾಗಲಿ ಅಥವಾ ಇನ್ವೆಸ್ಟಿಗೇಟ್ ಮಾಡಿ ಕ್ರಮ ತಗೊಳ್ಳೋದನ್ನು ನಾವು ಪೊಲೀಸ್ ಇಲಾಖೆಯಲ್ಲಿ ಮಾಡ್ತೀವಿ. ಲೋಕಾಯುಕ್ತಕ್ಕೆ ಕೊಟ್ಟಿರೋದು ನನಗೆ ಗೊತ್ತಿಲ್ಲ. ಈಗ ಸರ್ಕಾರದ ಭಾಗಕ್ಕೆ ಲೋಕಾಯುಕ್ತಕ್ಕೆ ಅವ್ರು ಕೊಟ್ಟಿದ್ರೆ ಲೋಕಾಯುಕ್ತದವ್ರು ನೋಡ್ತಾರೆ. ಪೊಲೀಸಿಗೆ ಕೊಟ್ಟರೆ ಪೊಲೀಸ್ನಲ್ಲಿ ನಾವು ನೋಡ್ತೀವಿ. ನಮಗೆ ಯಾರಾದರೂ ದೂರು ಕೊಟ್ಟಿದ್ದರೆ, ಪೊಲೀಸ್ ಸ್ಟೇಷನ್ಗೆ ಯಾರಾದರೂ ದೂರು ಕೊಟ್ಟಿದ್ದರೆ ಇಮಿಡಿಯೇಟಾಗಿ ಆ್ಯಕ್ಟ್ ಮಾಡೋದಕ್ಕೆ ಸೂಚನೆ ಕೊಡ್ತೀನಿ ನಾನು. ಗೊತ್ತಿಲ್ಲ, ನಮ್ಗೆ ಗೊತ್ತಿಲ್ಲ. ಯಾರು ಸ್ಪೆಸಿಫಿಕ್ಕಾಗಿ ಕಂಪ್ಲೇಂಟ್ ಕೊಟ್ಟು ಈ ಥರ
ಹಣ ಕೇಳಿದ್ದಾರೆ ಅಂತಾಗಲಿ ಅಥವಾ ಬೇರೆ ಏನೇ ವಿಚಾರ ಆಗಲಿ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ತೊಗೊಂಡು FIR ರಿಜಿಸ್ಟರ್ ಮಾಡ್ತೀವಿ. ಮೈಲಾರೆ ಅಂತ ಅವರ ಅಣ್ಣ ಯಾರು ಜರ್ನಿ ಮಾಡಿದ್ದಾರೆ ಮುಖ್ಯಮಂತ್ರಿ ಅವ್ರ ಅಣ್ಣನ ಮಕ್ಕಳು ಕೇಸ್ ಹಾಕಿದ್ದಾರೆ. ಅದ್ರ ಬಗ್ಗೆ ಡೀಟೇಲ್ಸ್ ನನಗೆ ಗೊತ್ತಿಲ್ಲ. ಅದು ಈಗ ತನಿಖೆ ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇದೆಯಲ್ಲ, ಬಹುಶಃ ಅದನ್ನು ಏನಾದರೂ ಕೂಡ ಅವರು ಗಮನಿಸ್ತಾರೆ ಅಂತ ಅಂದ್ಕೊಳ್ತೀನಿ ನಾನು. ಏಕೆಂದರೆ ಇದೆಲ್ಲ ಕಾಂಪ್ರಹೆನ್ಸಿವ್ ಆಗಿ ಒಟ್ಟಾರೆ ತನಿಖೆ ಆಗಬೇಕು. ಬಿಟ್ಸ್ ಆ್ಯಂಡ್ ಪೀಸಸ್ ಆದರೆ ಅದ್ರಾಗೇನು ಉತ್ತರ ಸಿಕ್ಕೋದಿಲ್ಲ ನಮಗೆ. ಎಲ್ಲ ಲಿಂಕ್ ಇರುತ್ತೆ, ಒಂದಕ್ಕೊಂದಕ್ಕೆ ಲಿಂಕ್ ಇರ್ತದೆ. ಅದರಿಂದ ಅವರು ತನಿಖೆ ಮಾಡೋರು ಇದನ್ನೆಲ್ಲ ಗಮನಿಸೇ ಮಾಡಬೇಕಾಗತ್ತೆ. ಲೋಕಾಯುಕ್ತದವರು ಅದನ್ನು ಗಮನಿಸ್ತಾರೆ ಅಂತ ಅಂದ್ಕೊಳ್ತೇನೆ ನಾನು. ಖಾತೆ ಬದಲಾವಣೆ ತಾವೇನಾದರೂ ಖಾತೆ ಏನಾದರೂ ಬೇರೆ ಕೇಳ್ತೀರಾ ಸರ್? ಇದರಲ್ಲೇ ತೃಪ್ತರಾಗಿದ್ದಾರೆ? ಯಾವುದು ಜನರಿಗೆ ರೀಚ್ ಆಗಂತ ಖಾತೆ ಏನಾದರೂ ಕೇಳ್ತೀರಾ? ಕ್ಯಾಬಿನೆಟ್ ರೀಶಫಲ್ ಇಲ್ಲ, ಅವ್ರು ಏನು ತೀರ್ಮಾನ ಮಾಡ್ತಾರೋ ಗೊತ್ತಿಲ್ಲ. ಅವ್ರಿಗೆ ಬಿಟ್ಟಿದ್ದದು, ಹೈಕಮಾಂಡಿಗೆ ಬಿಟ್ಟಿದ್ದು. ಇಷ್ಟವರೆಗೂ ನಾವು ಅವ್ರೇನು ಹೇಳಿದ್ದಾರೆ, ಅವರೇನು ನಮಗೆ ಜವಾಬ್ದಾರಿ ಕೊಡ್ತಾರೆ ಅದನ್ನೇ ಮಾಡ್ಕೊಂಡು ಬಂದಿದ್ದೇನೆ. ಅವ್ರೇನು ಜವಾಬ್ದಾರಿ ಕೊಟ್ಟರು ಕೂಡ ಮಾಡೋದಕ್ಕೆ ನಾನು ತಯಾರಿರ್ತೇನೆ. ಯಾವಾಗಲೂ ಕೂಡ ಪಕ್ಷದ ವಿಚಾರದಲ್ಲಿ ಪಕ್ಷ ಏನು ಸೂಚನೆ ಕೊಟ್ಟಿದ್ದೆ ಅದನ್ನೆಲ್ಲ 35 ವರ್ಷದಿಂದ ಸತತವಾಗಿ ಮಾಡಿಕೊಂಡೇ ಬಂದಿದ್ದೇನೆ. ನಾನು ಪ್ರಥಮವಾಗಿ 87ರಲ್ಲಿ ಜಾಯಿಂಟ್ ಸೆಕ್ರೆಟರಿಯಾಗಿ ನನಗೆ ಅಪಾಯಿಂಟ್ ಮಾಡಿದರು. 87-88ರಲ್ಲಿ ಅಲ್ಲಿಂದನೂ ಕೂಡ ಪಕ್ಷದ ಕೆಲಸ ಮಾಡ್ಕೊಂಡು ಬಂದಿದ್ದೇನೆ. ಸರ್ಕಾರದಲ್ಲಿ ಕೊಟ್ಟ ಜವಾಬ್ದಾರಿನೂ ಮಾಡ್ಕೊಂಡು ಬಂದಿದ್ದೇನೆ. ಅದು ಯಾವ ತೀರ್ಮಾನ ಅವ್ರಿಗೆ ಬಿಟ್ಟಿದ್ದದು. ಅಲ್ಲ, ಕೇಳಿದ್ದೇನೆ ನಾನು. ಆಗಿದೆ ಅಂದರೆ ಯಾವ ಹಂತದಲ್ಲಿ ಎಲ್ಲಿ ಆಗಿದೆ ಗೊತ್ತಿಲ್ಲ ನಮಗೆ. ಅಲ್ಲಿ ಮಾತಾಡೋದು ಕೇಳ್ತೀವಲ್ಲ, ಈಗ ಪುನರ್ರಚನೆ ಕೇಳಿದ್ರಿ, ಹಂಗೇನೆ KPCC ಅಧ್ಯಕ್ಷರು ಬದಲಾವಣೆ ಅಂತಲೂ ಕೇಳಿದ್ದೀನಿ. ಅದೇನು ಅವ್ರಿಗೆ ಬಿಟ್ಟಿದ್ದದು. ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳು ಈಗಾಗಲೇ ಅವ್ರ ಜೊತೆ ಚರ್ಚೆ ಮಾಡಿ ಒಂದು ವೇಳೆ ಅದಿದ್ದರೆ ಹೈಕಮಾಂಡ್ನವ್ರು ತೀರ್ಮಾನ ತಗೊಳ್ತಾರೆ. ಈಗ ಯಾಕೆ ಸರ್ ಇದು ಅಷ್ಟು ಚರ್ಚೆ ಆಗ್ತಿದೆ ಅಂತ? ಈಗ ಸೆಷನ್ ಇದೆ, ಬಜೆಟ್ ಅಧಿವೇಶನ ಬರುತ್ತೆ. ಈ ಸಂದರ್ಭದಲ್ಲಿ ಸಂಪೂರ್ಣ ಪುನರ್ರಚನೆ, KPCC ಅಧ್ಯಕ್ಷರ ಬದಲಾವಣೆ, ಕೆಲವು ಸಚಿವರನ್ನ ತೆಗೆಯೋದು, ಇದೆಲ್ಲ ಯಾಕೆ ಚರ್ಚೆ? ಇಲ್ಲ, ಕೆಲವರು ಅಲ್ಲಲ್ಲೇ ಮಾತಾಡ್ತಾರೆ. ಅಂದರೆ ಹೈಕಮಾಂಡ್ನಲ್ಲಿ ಏನು ಚರ್ಚೆ ಆಗಿದೆ ಗೊತ್ತಿಲ್ವಲ್ಲ ನಮಗೆ. ಹೈಕಮಾಂಡ್ನಲ್ಲಿ ಚರ್ಚೆ ಆಗಿರೋದು ಗೊತ್ತಿಲ್ಲ, ಮತ್ತು ಮುಖ್ಯಮಂತ್ರಿಗಳು ಅಧ್ಯಕ್ಷರು ಅವರೇನು ಚರ್ಚೆ ಮಾಡ್ಕೊಂಡಿದ್ದಾರೆ ಅನ್ನೋದು ನಮಗೇನು ಗೊತ್ತಿಲ್ಲ. ಸಾರ್ವಜನಿಕವಾಗಿ ಚರ್ಚೆ ಆಗುವಂಥ ವಿಷಯ ಅಷ್ಟೇ ನಾವು ಮಾತಾಡ್ತಾ ಇದ್ದೀವಿ. ನಮಗೇನು ಅದರ ಬಗ್ಗೆ ನಿಖರವಾದಂಥ ಮಾಹಿತಿಗಳು ನಮಗೇನು ಇಲ್ಲ. ಸಾರ್ವಜನಿಕವಾಗಿ ಅಲ್ಲಿ ಇಲ್ಲಿ ಚರ್ಚೆ ಆಗೋ ಪುನರ್ರಚನೆ ಮಾಡ್ತಾರಂತೆ, ಈಗ ನೀವೇ ಕೇಳಿದ್ರಿ ಪುನರ್ರಚನೆ ಮಾಡ್ತಾರಂತೆ ನಿಜವಾ ಅಂತ, ಹಾಗೆ ಜನ ಕೇಳ್ತಾರೆ. ಅದು ಬಿಟ್ಟರೆ ಹೈಕಮಾಂಡ್ನಲ್ಲಿ ಚರ್ಚೆ ಆಗಿದೆಯಾ ಇಲ್ವಾ ಅದು ನಮಗೇನು ಗೊತ್ತಿಲ್ಲ. JDS ಶಾಸಕರೆಲ್ಲ ಒಗ್ಗಟ್ಟು ಪ್ರದರ್ಶನ ಮಾಡಿದ್ದಾರೆ ಸರ್. ಕಾಂಗ್ರೆಸ್ನವರು ನಮ್ಮನ್ನು ಮುಟ್ಟಕ್ಕಾಗಲ್ಲ, ನಮ್ಮಿಂದ ಯಾರು ಕೂಡ ಬರಲ್ಲ, ಮಾರಾಟಕ್ಕಿಲ್ಲ ಅಂತ ಇಲ್ಲ, ಯಾರೂ ಅವ್ರನ್ನ ಕೊಂಡ್ಕೊಳ್ಳೋಕೆ ಹೋಗಿಲ್ವಲ್ಲ. ಈಗ ಕೊಂಡ್ಕೊಳ್ಳೋಕ್ಕೆ ಹೋಗಿದ್ರೆ, ಈಗ ನಾವು ಅಂಗಡಿಗೆ ಹೋಗ್ತೀವಿ, ಇದು ಏನೋ ಒಂದು ವಸ್ತು ಎಷ್ಟು ಇದು ಅಂತೀವಿ, ಬೆಲೆ ಕೇಳ್ತೀವಿ, ಅವರು ಇಲ್ಲ ಇದು ಮಾರಾಟಕ್ಕಿಲ್ಲ ಅಂತಾರೆ. ಹಾಗೆ ಇವ್ರು ನಾವೇನು ಯಾರು ಹೋಗಿ ಕೇಳಿಲ್ವಲ್ಲ ಅವ್ರನ್ನ. ಅವರೇನೋ ಒಂದು ಪಾಸಿಂಗ್ ರೆಫರೆನ್ಸಲ್ಲೇ ಹೇಳಿದ್ದಾರೆ, ಅದನ್ನೇ ಅಷ್ಟು ಸೀರಿಯಸ್ ಆಗಿ ತಗೊಳ್ಳೋ ಅಗತ್ಯ ಇಲ್ಲ. ಹಾಗೆ ಬೆಳಗಾವಿಯಲ್ಲಿ ಕ್ರೈಮ್ ಆಕ್ಟಿವಿಟೀಸ್ ಜಾಸ್ತಿ ಆಗ್ತಿದೆ ಅಂತ ಹೇಳಿ, ಇವತ್ತು ನರ್ಸ್ ಅಟ್ಯಾಕ್ ಮೇಲೆ ಒಬ್ಬರು ನರ್ಸ್ ಮೇಲೆ ಅಟ್ಯಾಕ್ ಆಗಿದೆ, ಜೊತೆಗೆ ಮೊನ್ನೆ ಒಂದು ಶೂಟೌಟ್ ಕೂಡ ಆಗಿರ್ತದೆ ಮೊನ್ನೆ. ಸೊ ಎಲ್ಲ ಒಂದು ಕಡೆ ಬೆಳಗಾವಿಯಲ್ಲಿ ಜಾಸ್ತಿ ಆಗ್ತಿದೆ ಅಂತ ಒಂದು ಆ ರೀತಿ ನಮಗೇನು ಮಾಹಿತಿ ಇಲ್ಲ. ಬೆಳಗಾವಿಯಲ್ಲೇ ಜಾಸ್ತಿ ಆಗುತ್ತೆ ಅಂತ ಮಾಹಿತಿ ಇಲ್ಲ. ಕ್ರೈಮ್ ಆದಾಗ ಅದಕ್ಕೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ತಗೊಳ್ತೀವಿ, ಅದರಲ್ಲಿ ಏನಿಲ್ಲ. ಬಟ್ ಬೆಳಗಾವಿನಲ್ಲೇ ಆಗಿದೆ ಅನ್ನೋದು ಆ ರೀತಿ ಏನು ಮಾಹಿತಿ ಇಲ್ಲ. ಅಬಕಾರಿ ಇಲಾಖೆಯಲ್ಲಿ ಜಾಸ್ತಿ ಆಗ್ತಿದೆ. ಮಂಡ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರೊಬ್ಬರೇ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ ಸರ್. ಅಲ್ಲಿ ಅಬಕಾರಿ ಇನ್ಸ್ಪೆಕ್ಟರ್ ಲಂಚ ಕೇಳಿದಂತಹ ಆಡಿಯೋ ವಿಡಿಯೋ ಸಹಿತ ಲೋಕಾಯುಕ್ತಕ್ಕೆ ದೂರು ಕೊಟ್ಟಿದ್ದಾರೆ. ಸರ್ಕಾರ ನೋಡಿದ್ರೆ ಯಾವುದೇ ಆರೋಪಗಳು ಅವೆಲ್ಲ ಸುಳ್ಳು ಅಂತ ಹೇಳ್ತೀರಾ? ನಿಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ದೂರು ಕೊಟ್ಟರು ಲೋಕಾಯುಕ್ತ? ಇಲ್ಲ, ಗೊತ್ತಿಲ್ಲಪ್ಪ, ನನಗೆ ಗೊತ್ತಿಲ್ಲ. ನಮಗೆ ಪೊಲೀಸ್ ಇಲಾಖೆಗೆ ದೂರು ಕೊಟ್ಟರೆ ಇಮಿಡಿಯೇಟಾಗಿ ಅದಕ್ಕೆ FIR ಮಾಡೋದಾಗಲಿ ಅಥವಾ ಇನ್ವೆಸ್ಟಿಗೇಟ್ ಮಾಡಿ ಕ್ರಮ ತಗೊಳ್ಳೋದನ್ನು ನಾವು ಪೊಲೀಸ್ ಇಲಾಖೆಯಲ್ಲಿ ಮಾಡ್ತೀವಿ. ಲೋಕಾಯುಕ್ತಕ್ಕೆ ಕೊಟ್ಟಿರೋದು ನನಗೆ ಗೊತ್ತಿಲ್ಲ. ಈಗ ಸರ್ಕಾರದ ಭಾಗಕ್ಕೆ ಲೋಕಾಯುಕ್ತಕ್ಕೆ ಅವ್ರು ಕೊಟ್ಟಿದ್ರೆ ಲೋಕಾಯುಕ್ತದವ್ರು ನೋಡ್ತಾರೆ, ಪೊಲೀಸಿಗೆ ಕೊಟ್ಟರೆ ಪೊಲೀಸ್ನಲ್ಲಿ ನಾವು ನೋಡ್ತೀವಿ. ನಮಗೆ ಯಾರಾದರೂ ದೂರು ಕೊಟ್ಟಿದ್ದರೆ, ಪೊಲೀಸ್ ಸ್ಟೇಷನ್ಗೆ ಯಾರಾದರೂ ದೂರು ಕೊಟ್ಟಿದ್ದರೆ ಇಮಿಡಿಯೇಟಾಗಿ ಆ್ಯಕ್ಟ್ ಮಾಡೋದಕ್ಕೆ ಸೂಚನೆ ಕೊಡ್ತೀನಿ ನಾನು.
ಲೈಸೆನ್ಸ್ಗೆ 30ರಿಂದ 40 ಲಕ್ಷ ಡಿಮ್ಯಾಂಡ್ ಗೊತ್ತಿಲ್ಲ ಅಲ್ಲ ನಮ್ಗೆ ಗೊತ್ತಿಲ್ಲ ಆರೋಪಕ್ಕೆ ಮತ್ತೊಂದು ಪುಷ್ಟಿ ಸಿಕ್ಕಿದೆ. ಯಾರು ಸ್ಪೆಸಿಫಿಕ್ ಆಗಿ ಕಂಪ್ಲೇಂಟ್ ಕೊಟ್ಟು ಈ ಥರ ಹಣ ಕೇಳಿದ್ದಾರೆ ಅಂತಾಗಲಿ ಅಥವಾ ಬೇರೆ ಏನೇ ವಿಚಾರ ಆಗಲಿ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ತೊಗೊಂಡು FIR ರಿಜಿಸ್ಟರ್ ಮಾಡ್ತೀವಿ.